ನಮಸ್ಕಾರ. ನಾವೇಕೆ ಕನಸು ಕಾಣುತ್ತೇವೆ? ಕನಸು ಅನ್ನೋದು ಮನುಷ್ಯರಿಗೆ ಎಷ್ಟು ಸಾಮಾನ್ಯವಾದ ಅನುಭವ ಅಂತ ಹೇಳಿದ್ರೆ, ಕನಸು ಕಾಣದವರು ಯಾರವರೇ ಅಂತ ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ಹಾಡಬಹುದು ಮತ್ತು ಕೇಳಬಹುದು. ಮನುಷ್ಯರು ಕನಸನ್ನ ಏಕೆ ಕಾಣ್ತಾರೆ? ಕನಸಿಗೆ ಏನಾದರೂ ಅರ್ಥವಿದೆಯೇ ಅಂತ ಮನುಷ್ಯ ಕನಸು ಕಂಡ ಮೊದಲ ದಿನದಿಂದಲೇ ಸೋಜಿಗದಿಂದ ತನಗೆ ತಾನೇ ಪ್ರಶ್ನೆ ಹಾಕೊಂಡಿದ್ದಾನೆ. ಹಾಗೆ ಇತರಿಗೂ ಕೂಡ ಪ್ರಶ್ನೆ ಹಾಕಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೀಡ್ತಕ್ಕಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಕನಸನ್ನ ಕುರಿತಾದಂತಹ ವಿವರಣೆಗಳು ವೈಯಕ್ತಿಕವಾಗಿ ಸರಿ ಅನಿಸಿದ್ರು ಕೂಡ ವೈಜ್ಞಾನಿಕವಾಗಿ ಅರ್ಥಹೀನ ಆಗಿರಬಹುದು. ಬೆಳಕು ಹರಿಯುವ ಮುನ್ನ ಬೀಳ್ತಕ್ಕಂಥ ಕನಸುಗಳು ನಿಜವಾಗ್ತವೆ ಅಂತಕ್ಕಂಥದ್ದು, ಹಾಗೆಯೇ ಕನಸುಗಳು ಮುಂದೆ ನಡೆಯೋದನ್ನ ತಿಳಿಸ್ತವೆ ಅಂತಕ್ಕಂಥದ್ದು ನಂಬಿಕೆ ಕೂಡ ಭಾರತೀಯರಲ್ಲಿದೆ. ಪುರಾಣ, ಕಾವ್ಯ, ಕಥೆಗಳಲ್ಲಿ ಕನಸುಗಳು ಶುಭ ಮತ್ತು ಅಶುಭಗಳ ಸೂಚಕಗಳಾಗಿ ಕಾಣಿಸಿಕೊಳ್ತವೆ. ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ, ಹಾಗೆಯೇ ಚೀನಾದ ಕುಂಗ್ಫುಟ್ಸೆ ತತ್ವಜ್ಞಾನಿ ಝಿ ಹೂ ಕೂಡ ಭಾರತೀಯರಂತೆ ಕನಸುಗಳನ್ನು ಕುರಿತಾಗಿ ಹಲವಾರು ಊಹೆಗಳನ್ನ ಮಾಡಿದ್ರು. ಪ್ರಾಚೀನ ಈಜಿಪ್ಟ್ನಲ್ಲಿದ್ದಂತಹ ಪಂಡಿತರು ಕನಸುಗಳಿಗೆ ಅರ್ಥ ಹೇಳೋದಕ್ಕೆ ದೊಡ್ಡದಂತಹ ಪುಸ್ತಕಗಳನ್ನ ಬರೆದಿದ್ರು. ಹಾಗೆಯೇ ಕನಸುಗಳಿಗೆ ಅರ್ಥ ಹೇಳ್ತಕ್ಕಂಥ ವೃತ್ತಿಪರರು ಕೂಡ ಈಜಿಪ್ಟ್ನಲ್ಲಿದ್ದರು. ಇವೆಲ್ಲವೂ ಊಹೆಗಳಾಗಿದ್ದು ನಿಜವಾಗಿಯೂ ಕನಸು ಎಂದರೇನು? ಅವು ಮನುಷ್ಯರಿಗೆ ಮಾತ್ರ ಬೀಳ್ತವೆಯೇ? ಕನಸುಗಳಿಗೆ ಏನಾದರೂ ಉದ್ದೇಶ ಇದೆ ಅನ್ನೋದಕ್ಕೆ ಉತ್ತರಗಳು ಇರಲಿಲ್ಲ. ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಇರ್ಮಾ ಹೆಸರಿನ ಒಬ್ಬ ಹುಡುಗಿಗೆ ಮಾನಸಿಕ ಚಿಕಿತ್ಸೆ ನೀಡ್ತಾ ಇದ್ದ. ಅದಕ್ಕೆ ಆಕೆ ಸರಿಯಾಗಿ ಪ್ರತಿಸ್ಪಂದನೆ ಮಾಡ್ತಾ ಇರಲಿಲ್ಲ. ಈ ಕುರಿತಾಗಿ 24 ಜುಲೈ 1895ರಂದು ಸಿಗ್ಮಂಡ್ ಫ್ರಾಯ್ಡ್ ಒಂದು ಕನಸನ್ನ ಕಾಣ್ತಾರೆ. ಈ ಕನಸನ್ನ ತನ್ನ ವ್ಯಕ್ತಿತ್ವದ ಸ್ವಯಂ ವಿಶ್ಲೇಷಣೆ ಮೂಲಕ ಅರಿತುಕೊಳ್ಳಬೇಕಾದ ಪ್ರಯತ್ನ ಮಾಡ್ತಾರೆ. ಇದು ಕನಸುಗಳನ್ನು ಕುರಿತಾದ ಮೊದಲ ಶಿಸ್ತುಬದ್ಧವಾದಂತಹ ಅಧ್ಯಯನ ಅಂತ ನಾವು ಹೇಳಬಹುದು. ಇದಾದ 5 ವರ್ಷಗಳ ನಂತರ ಸಿಗ್ಮಂಡ್ ಫ್ರಾಯ್ಡ್ 1900ರಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತಕ್ಕಂಥ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡ್ತಾರೆ. ಮನುಷ್ಯನಲ್ಲಿ ಒದಗಿರ್ತಕ್ಕಂಥ ಬಯಕೆಗಳು ರೂಪಾಂತರಗೊಂಡು ಮಾರು ವೇಷದಲ್ಲಿ ಕನಸುಗಳು ಹುಟ್ಟುತ್ತವೆ ಅಂತ ಆತ ಪ್ರತಿಪಾದನೆ ಮಾಡ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ನೀಡಿದಂಥ ಕನಸಿನ ವಿವರಣೆಗಳನ್ನ ಹಿಗ್ಗಿಸಿದಂತಹ ಕಾರ್ಲ್ ಜಂಗ್ ಕೆಲವು ಸಂಕೇತಗಳು ಮಾನವ ಜನಾಂಗ ಮತ್ತು ನಾಗರಿಕತೆಗಳಿಗೆ ಸಮಾನವಾಗಿವೆ. ಅವು ಕನಸಿನಲ್ಲಿ ವಿವಿಧ ಆಶಯಗಳನ್ನ ಪ್ರತಿನಿಧಿಸಲು ಮಾರ್ಪಾಡಾಗಿ ಕಾಣಿಸಿಕೊಳ್ತವೆ. ಈ ಸಂಕೇತಗಳ ಒಗಟನ್ನ ಬಿಡಿಸಿದ್ರೆ ಕನಸುಗಳ ಭಾಷೆ ನಮಗೆ ಅರ್ಥ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನ ಪಟ್ಟ. ಇದು ಕನಸುಗಳನ್ನು ಕುರಿತಾದಂತಹ ಇನ್ನೂ ಮುಂದುವರೆದಂತಹ ಅರ್ಥೈಸಿಕೆ ಆಗಿತ್ತು. ಇವೆಲ್ಲ ಹಂತಗಳನ್ನು ಮೀರಿ ಕನಸಿನ ಮೂಲ ಮತ್ತು ಗುಟ್ಟುಗಳನ್ನು ತಿಳಿತಕ್ಕಂಥ ಮತ್ತು ಕನಸುಗಳ ನಿಜವಾದ ಹುಡುಕಾಟದ ಆರಂಭ 1957ರಲ್ಲಿ ಕ್ಲೀಟ್ಮನ್ ಮತ್ತು ಯೂಜಿನ್ ಅಸರೆನ್ಸಿ ಅಂತಕ್ಕಂಥ ಇಬ್ಬರು ವಿಜ್ಞಾನಿಗಳು ಮೂಲಕ ಪ್ರಾರಂಭ ಆಯಿತು. ಈ ವಿಜ್ಞಾನಿಗಳು ಮನುಷ್ಯರು ಕನಸು ಕಾಣುವಾಗ ಅವರ ಕಣ್ಣು ಗುಡ್ಡಿಗಳು ನಿಧಾನ ಹಾಗೂ ತೀವ್ರವಾಗಿ ಅಳುವುದನ್ನ ಗಮನಿಸಿದರು. ಇದರಿಂದ ರ್ಯಾಪಿಡ್ ಐ ಮೂವ್ಮೆಂಟ್ ಮತ್ತು ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಎಂತಕ್ಕಂಥ ಕನಸಿನ ಹಂತಗಳನ್ನ ಅವರು ಗುರುತಿಸಿದರು. ನಂತರ ದಿನಗಳಲ್ಲಿ ಕಣ್ಣು ಗುಡ್ಡೆಯ ಅಲಗಾಟವನ್ನ ಹಾಳೆಗಳ ಮೇಲೆ ದಾಖಲಿಸತಕ್ಕಂಥ ಉಪಕರಣವನ್ನು ಕೂಡ ಅವರು ತಯಾರು ಮಾಡೋದಕ್ಕೆ ಪ್ರೇರಕರಾದರು. ಇದಾದ ನಂತರ ಕನಸನ್ನ ಅರ್ಥಕೊಳ್ಳೋದಕ್ಕೆ ವಿಜ್ಞಾನಿಗಳಿಗೆ ಹಲವಾರು ಸಾಧ್ಯತೆಗಳು ಕಂಡುಬಂದವು. ದಿನಕ್ಕೆ 8 ಗಂಟೆ ಮಲಗಿದ್ರೆ ಅಂದಾಜು 2 ಗಂಟೆಗಳ ಕಾಲ ಮನುಷ್ಯ ಕನಸನ್ನು ಕಾಣ್ತಾನೆ ಅಂತಕ್ಕಂಥದ್ದು ಈಗ ಅಳತೆಗಳಿಂದ ಮತ್ತು ಇತರ ಸಾಕ್ಷ್ಯಾಧಾರಗಳಿಂದ ಖಚಿತವಾಗಿ ಗೊತ್ತಾಗಿದೆ. ಒಬ್ಬ ಮನುಷ್ಯ 80 ವರ್ಷ ಬದುಕಿದ್ರೆ ಆತ ಮಲಗತಕ್ಕಂಥ ಸರಾಸರಿ ಅವಧಿ 8 ಗಂಟೆಗಳು ಅಂತ ನಾವು ಹೇಳಿದ್ರೆ ಆತನ ಜೀವಿತಾವಧಿನಲ್ಲಿ ಆತ ಒಟ್ಟು ಸರಿಸುಮಾರು 60,000 ಗಂಟೆಗಳಷ್ಟು ಕಾಲ ಕನಸನ್ನ ಕಾಣ್ತಾನೆ. ಆದ್ರಿಂದ ಕನಸಿಗೆ ಯಾವುದೋ ಒಂದು ಉದ್ದೇಶ ಇರಬೇಕು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಮನುಷ್ಯನಿಗೆ ಬೀಳ್ತಕ್ಕಂಥ ಎಲ್ಲ ಕನಸುಗಳು ಆತನ ನೆನಪಿನಲ್ಲಿ ಇರೋದಿಲ್ಲ. ದೀರ್ಘ ಹಾಗೂ ಪ್ರಭಾವಶಾಲಿಯಾದ ಕೆಲವು ಕನಸುಗಳು ಮಾತ್ರ ಕೆಲ ದಿನಗಳ ಕಾಲ ನೆನಪಿನಲ್ಲಿ ಉಳಿದಿರಬಹುದು. ಅಂತಹ ಕನಸುಗಳು ಕೂಡ ಕೆಲ ದಿನಗಳ ನಂತರ ಮರೆಯಾಗಿ ಹೋಗ್ತವೆ. ಕನಸುಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟ ಕನಸುಗಳಿದೆ ಅಂತಕ್ಕಂಥ 2 ವಿಭಜನೆ ಮಾಡೋದು ಸಾಧ್ಯ ಅಂತ ಕನಸು ಕಾಣ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮತ್ತು ಅವನ ಅನುಭವಕ್ಕೂ ಬಂದಿರುತ್ತೆ. ನಿದ್ರೆ ಅಂತಕ್ಕಂಥದ್ದು ಹಲವು ಹಂತಗಳಲ್ಲಿ ಮುಂದುವರೆದು ಮತ್ತೆ ಮರುಕಳಿಸ್ತಕ್ಕಂಥ ಹಲವು ಸ್ಥಿತಿಗಳ ಒಂದು ದೀರ್ಘವಾದಂಥ ಸರಣಿ. ನಿದ್ರೆಯ ಮೊದಲ ಹಂತ ಎಚ್ಚರದಿಂದ ಮುಂಪರ್ಗಂತ ಸಾಗುತ್ತೆ. ನಿದ್ರೆಯ ಮೂಲಕ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಂತೆ ಉಸಿರಾಟದ ವೇಗ ತಗ್ಗುತ್ತದೆ. ನಿದ್ದೆ ಏರಿದಂತೆ ಇದು ಇನ್ನೂ ನಿಧಾನ ಆಗುತ್ತೆ. ಇದಾದ ನಂತರ ಆಳ ನಿದ್ದೆಯ ಸ್ಥಿತಿ ಬರ್ತದೆ. ಈ ಸ್ಥಿತಿನಲ್ಲಿ ಮೆದುಳು ಡೆಲ್ಟಾ ಅಂತ ಗುರುತಿಸ್ತಕ್ಕಂಥ ನಿರ್ದಿಷ್ಟ ಬಗೆಯ ವಿದ್ಯುತ್ ಅಲೆಗಳನ್ನ ಹೊರಡಿಸುತ್ತೆ. ಇದನ್ನ ಹಿಂಬಾಲಿಸಿಕೊಂಡು ತೀವ್ರವಾಗಿ ಕಣ್ಣುಗುಡ್ಡೆ ಅಲಗತಕ್ಕಂಥ ಅಂದ್ರೆ
ರ್ಯಾಪಿಡ್ ಐ ಮೂವ್ಮೆಂಟ್ ಅಂತಕ್ಕಂಥ ಸ್ಥಿತಿ ಬರುತ್ತೆ. ಈ ಹಂತದಲ್ಲಿ ಮೆದುಳು ಎಚ್ಚರ ಇರುವಾಗ ಈ ಹಂತದಲ್ಲಿ ಮೆದುಳು ಎಚ್ಚರ ಇರಬೇಕಾದ್ರೆ ಇರುವಷ್ಟೇ ಚಟುವಟಿಕೆಯಲ್ಲಿ ಇರುತ್ತೆ. ಮನುಷ್ಯ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಪ್ರಾಣಿಗಳು ಕನಸನ್ನ ಕಾಣ್ತವೆ. ಪ್ರಾಣಿಗಳಿಗೂ ಕೂಡ ಕಣ್ಣು ಗುಡ್ಡೆ ತೀವ್ರವಾಗಿ ಅಲುತ್ತಕ್ಕಂಥ ರಾಪಿಡ್ ಐ ಮೂವ್ಮೆಂಟ್ಸ್ ಅಂತಕ್ಕಂಥ ಕನಸುಗಳು ಬೀಳ್ತವೆ. ಕನಸುಗಳು ಭವಿಷ್ಯವನ್ನು ಸೂಚಿಸ್ತವೆ ಅಂತಕ್ಕಂಥ ಕಾಲದಿಂದ ವಿಜ್ಞಾನ ಹೊರಬಂದು ಈಗ ಬಹಳ ಮುಂದುವರೆದಿದೆ. ಕಳೆದ ಕೆಲವು ದಶಕಗಳಿಂದ ವಿಜ್ಞಾನಿಗಳು ಕನಸಿಗೆ ಕಾರಣಗಳನ್ನ ಅದರ ಮೂಲ ನೆಲೆಯಾದಂತಹ ಮೆದುಳಿನಲ್ಲಿ ಹುಡುಕತೊಡಗಿದ್ದಾರೆ. ಕನಸಿನಲ್ಲಿ ಕಾಣ್ತಕ್ಕಂಥ ಚಿತ್ರಗಳು, ಕಥೆಗಳು, ಘಟನೆಗಳು ಮೆದುಳಿನಲ್ಲಿ ಜರುಗತಕ್ಕಂಥ ಜೈವ ರಾಸಾಯನಿಕ ಕ್ರಿಯೆಗಳ ಬದಿಯ ಪರಿಣಾಮಗಳಂತ ವಿಜ್ಞಾನಿಗಳು ಮೊದಲು ಭಾವಿಸಿದ್ರು. ಇದೊಂದು ಬಗೆಯ ನರಮಾನಸಿಕ ಚಟುವಟಿಕೆಯ ಸದ್ದು ಅಂತ, ಮಲಗಿದ್ದಾಗ ಈ ಸದ್ದು ಚಿತ್ರರೂಪಗಳಾಗಿ ಕನಸಾಗಿ ಕಾಣ್ತೈತೆ ಅಂತ ಕೂಡ ಭಾವಿಸಿದ್ರು. ಇದನ್ನ ಕ್ರಿಯಾಶೀಲ ಸಂಶ್ಲೇಷಣವಾದ ಅಂತ ಈಗ ಕರೆಯಲಾಗ್ತಾ ಇದೆ. ಆದರೆ ಮುಂದುವರಿದಂತಹ ಪ್ರಯೋಗಗಳು ಕನಸುಗಳು ಚದುರಿದ ಚೆಲ್ಲಾಪಿಲಿ ಚಿತ್ರಗಳಲ್ಲ. ಕೆಲವು ಸಂಗತಿಗಳು ಕನಸಿನಲ್ಲಿ ಕ್ರಮಬದ್ಧವಾಗಿ ಕಾಣಿಸಿಕೊಳ್ತವೆ. ಕನಸು ಕಾಣುವುದು ಮೆದುಳಿಗೆ ಅಗತ್ಯವಾದಂತಹ ಕ್ರಿಯೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ. ಎಚ್ಚರದಲ್ಲಿರ್ಬೇಕಾದ್ರೆ ನಡೀತಕ್ಕಂಥ ಕ್ರಿಯೆಗಳೇ ಕನಸು ಕಾಣುವಾಗಲೂ ಮೆದುಳಿನಲ್ಲಿ ನಡೀತವೆ ಅನ್ನೋದಕ್ಕೆ ಗೊತ್ತಾಗಿದೆ. ಮೆದುಳಿನಲ್ಲಿ ನಡೀತವೆ ಅನ್ನೋದು ಗೊತ್ತಾಗಿದೆ. ಹೊಸದಾಗಿ ಏನನ್ನಾದ್ರೂ ಕಲಿತಾ ಇದ್ರೆ ಅದು ಕನಸಿನಲ್ಲಿ ಬರ್ತದೆ. ಹೊಸದಾಗಿ ಕಾರು ಕಲಿತಾ ಇರೋವರಿಗೆ ಕಾರು ನಡೆಸ್ತಕ್ಕಂಥ ಕನಸುಗಳೇ ಬೀಳ್ತವೆ. ಮನುಷ್ಯನ ದೈನಂದಿನ ಚಟುವಟಿಕೆಗಳಲ್ಲಿ ಹೆಚ್ಚಿನವು ಅಲ್ಪ ಕಾಲದ ನಂತರ ನೆನಪಿನಿಂದ ಮರೆಯಾಗ್ತವೆ. ಇವುಗಳನ್ನ ಮತ್ತೆ ಪಡೆಯೋದಕ್ಕೆ ಕನಸುಗಳು ನೆರವಾಗ್ತವೆ. ಮೆದುಳು ನೆನಪುಗಳನ್ನ ಮೆಲುಕು ಹಾಕ್ತಕ್ಕಂಥ ಒಂದು ತಂತ್ರವೇ ಕನಸುಗಳು. ಹಾಗೆಯೇ ಕನಸುಗಳು ಪ್ರಾಣಿಗಳು ಪೈಪೋಟಿಯ ಜಗತ್ತಿನಲ್ಲಿ ಹೆದರಿಸಬೇಕಾದಂತಹ ಸನ್ನಿವೇಶಗಳಿಗೆ ಮಾನಸಿಕವಾಗಿ ಸಿದ್ಧಗೊಳಿಸ್ತಕ್ಕಂಥ ತಂತ್ರಗಳಂತ ಆಧುನಿಕ ವಿಜ್ಞಾನ ಸೂಚಿಸ್ತದೆ. ಕನಸಿನಲ್ಲಿ ಬರ್ತಕ್ಕಂಥ ನಲಿವು ನೋವುಗಳು ವಾಸ್ತವ ಜಗತ್ತಿಗೆ ಮುಖಾಮುಖಿಯಾಗೋದಕ್ಕೆ ಮಾನಸಿಕವಾಗಿ ಮನುಷ್ಯರನ್ನ ಮತ್ತು ಪ್ರಾಣಿಗಳನ್ನ ಸಜ್ಜುಗೊಳಿಸ್ತವೆ. ವಿಕಸನದ ದೀರ್ಘ ಪಯಣದಲ್ಲಿ ಉಳಿವಿನ ಪ್ರಶ್ನೆ ಮೇಲಿಂದ ಮೇಲೆ ಎದುರಾಗ್ತಾ ಇತ್ತು. ಇದಕ್ಕೆ ತಯಾರಾಗೋದಕ್ಕೆ ಕನಸುಗಳು ಸಿದ್ಧಗೊಂಡವು. ಮನೆಯಲ್ಲಿ, ಕಚೇರಿಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಎದುರಾಗ್ತಕ್ಕಂಥ ಹಲವು 10 ಬಗೆಯ ತಿಕ್ಕಾಟದ ಸನ್ನಿವೇಶಗಳಿಗೆ ಕನಸುಗಳು ಪರಿಹಾರದ ದಾರಿಯನ್ನ ತೋರಿಸ್ತವೆ. ಎಷ್ಟೋ ಸಲ ಪರಿಹಾರ ಕಾಣದ ಸಮಸ್ಯೆಗಳನ್ನ ಹೊತ್ತು ನಿದ್ರೆಗೆ ಹೋದಾಗ ಬೆಳಿಗ್ಗೆ ಎದ್ದಾಗ ಅವುಗಳಿಗೆ ಪರಿಹಾರಗಳು ದಕ್ಕಿರ್ತವೆ. ಎಚ್ಚರದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳಿಗೆ ನಿದ್ರೆಯಲ್ಲಿ ಪರಿಹಾರವನ್ನು ಒದಗಿಸ್ತಕ್ಕಂಥ ದಾರಿಗಳಾಗಿ ಕನಸುಗಳು ರೂಪುಗೊಂಡಿವೆ ಅಂತಕ್ಕಂಥದ್ದನ್ನು ಕೂಡ ಈಗ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಕನಸುಗಳು ಮನುಷ್ಯನ ಯಶಸ್ಸು ಅಂದ್ರೆ ನಿಸರ್ಗದ ಪೈಪೋಟಿನಲ್ಲಿ ಉಳ್ಕೊಂಡು ಸಂತಾನ ಮುಂದುವರಿಸೋದಕ್ಕೆ ನೆರವಾಗ್ತವೆ ಅಂತ ಕೂಡ ಕೆಲವು ಅಧ್ಯಯನಗಳು ಗಟ್ಟಿಯಾಗಿ ತೋರಿಸ್ಕೊಟ್ಟಿವೆ. ಕನಸು ಕಾಣುವುದು ಹೇಗೆ ಮೊದಲು ಪ್ರಾರಂಭ ಆಗಿರಬಹುದು ಅನ್ನೋದಕ್ಕೆ ಹಲವು ವೈಜ್ಞಾನಿಕ ವಾದಗಳನ್ನ ವಿಜ್ಞಾನಿಗಳು ಈಗ ಮಂಡಿಸಿದ್ದಾರೆ. ಭೂಮಿಯಲ್ಲಿ ಉಂಟಾಗ್ತಕ್ಕಂಥ ಹಗಲು ಇರುಳುಗಳು ಇದಕ್ಕೆ ಕಾರಣ ಅನ್ನೋದನ್ನ ಈಗ ಪತ್ತೆ ಹಚ್ಚಲಾಗಿದೆ. ಮಾನವ ಸೇರಿದಂತೆ ಎಲ್ಲ ಪ್ರಾಣಿಗಳು ದಿನದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಸಮಯವನ್ನ ಕತ್ತಲಿನಲ್ಲಿ ಕಳೀತವೆ. ಪಂಚೇಂದ್ರಿಯಗಳ ಮೂಲಕ ಜಗತ್ತನ್ನು ಅರಿಯೋದನ್ನ ಮೆದುಳಿನ ಅತ್ಯಂತ ಮುಖ್ಯವಾದಂತ ಕೆಲಸ ಆಗಿದೆ. ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಅಂತಕ್ಕಂಥ ಪಂಚೇಂದ್ರಿಯಗಳ ವಿವಿಧ ಕೇಂದ್ರಗಳು ಮೆದುಳಿನಲ್ಲಿವೆ. ಮನುಷ್ಯ ಸೇರಿದಂತೆ ಹೆಚ್ಚಿನ ಪ್ರಾಣಿಗಳಿಗೆ ಹೊರ ಜಗತ್ತಿನ ಮಾಹಿತಿ ಕಣ್ಣುಗಳ ಮೂಲಕ, ಬೆಳಕಿನ ಮೂಲಕ ದೊರಕ್ತದೆ. ಇರುಳಾದಾಗ ಅಂದ್ರೆ ಅರ್ಧ ದಿನ ಕತ್ತಲಲ್ಲಿರ್ಬೇಕಾದ್ರೆ ಕಣ್ಣು ಕಾಣದಂತಾಗ್ತದೆ. ಅಂದ್ರೆ ಮೆದುಳಿನಲ್ಲಿರ್ತಕ್ಕಂಥ ಹೊರ ಜಗತ್ತನ್ನು ಕಾಣ್ತಕ್ಕಂಥ ಕೇಂದ್ರ ಕೆಲಸ ಇಲ್ಲದಂತೆ ಆಗುತ್ತೆ. ಕಣ್ಣು ಕಾಣದೇ ಇದ್ರೆ ಕಣ್ಣಿನ ನಿಯಂತ್ರಣದ ಮೆದುಳಿನ ಭಾಗದ ಬದಲು ಇತರ ಇಂದ್ರಿಯಗಳ ನಿಯಂತ್ರಣ ಜಾಗಗಳು ಹೆಚ್ಚು ಚುರುಕಾಗ್ತವೆ. ಇದು ವಿಕಸನದ ಹಾದಿನಲ್ಲಿ ಕಣ್ಣು ಕಾಣ್ತಕ್ಕಂಥ ಸಾಮರ್ಥ್ಯವನ್ನ ಕುಗ್ಗಿಸ್ತಕ್ಕಂಥ ಎಲ್ಲ ಅಪಾಯಗಳನ್ನ ಹೊಂದಿದ್ದು ಅರೆಗುರುಡು, ಕುರುಡು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದು. ಇದಕ್ಕೆ ಪರಿಹಾರವಾಗಿ ಮೆದುಳಿನಲ್ಲಿ ಕಣ್ಣು ಕಾಣುವಂತೆ ಮಾಡತಕ್ಕಂಥ ಭಾಗ ಬೆಳಕು ಇಲ್ಲದೆ ಇರಬೇಕಾದ್ರೂ ಕೂಡ ಚಟುವಟಿಕೆಯಿಂದ ಇರುವಂತೆ ಮಾಡೋದಕ್ಕೆ ಕನಸುಗಳು ನೆರವಾಗ್ತವೆ. ಆದ್ರಿಂದ ಪ್ರಾಣಿಗಳಿಗೆ ಕನಸುಗಳು ಅತ್ಯಗತ್ಯ ಅಂತ ವಿಜ್ಞಾನಿಗಳ ಒಂದು ದೊಡ್ಡ ಬಣ ವಾದ ಮಾಡಿದೆ. ಕನಸನ್ನು ಕುರಿತಾದಂತಹ ಸಾಂಪ್ರದಾಯಿಕ ಧಾರ್ಮಿಕ ನಂಬಿಕೆಗಳು ಎಲ್ಲ ನಾಗರಿಕತೆಗಳಲ್ಲಿ ಇದ್ದರೂ ಅವುಗಳ ಗುಟ್ಟನ್ನು ಹೊರಗೆ ಹಾಕೋದು ವಿಜ್ಞಾನಿಗೆ ಮಾತ್ರ ಸಾಧ್ಯ ಆಗಿದೆ. ಕನಸುಗಳು ಸೃಜನಶೀಲ ಹಾಗೂ ನಿಸರ್ಗದ ಗುಟ್ಟುಗಳನ್ನು ನೆರೆಯೋದಕ್ಕೆ ಕೂಡ ನೆರವಾಗೋದು ನಮಗೆ ಇತಿಹಾಸದಿಂದ ಗೊತ್ತಾಗುತ್ತೆ. ಇಂಗಾಲ ಮತ್ತು ಜಲಜನಕದ ಪರಮಾಣುಗಳು ಉಂಗುರ ರೂಪದಲ್ಲಿರೋದನ್ನ ಬಾಲ ಕಚ್ಕೊಂಡಿರ್ತಕ್ಕಂಥ ಹಾವಾಗಿ ರೂಪಾಂತರಗೊಂಡು ರಸಾಯನ ವಿಜ್ಞಾನಿ ಕೆಕುಲೆ ಕನಸಿನಲ್ಲಿ ಕಾಣಿಸಿಕೊಂಡಿದ್ದು ಅಂತಕ್ಕಂಥ ಪ್ರಸಿದ್ಧವಾದ ಘಟನೆ ಮತ್ತು ಸಂಗತಿ ವಿಜ್ಞಾನದ ಓದುಗರೆಲ್ಲರಿಗೂ ಪರಿಚಿತವೇ ಇರುತ್ತೆ. ಕನಸಿನ ಕಂಡು ಹಲವಾರು ಸೃಜನಶೀಲ ಚಟುವಟಿಕೆ ಮಾಡದಿರತಕ್ಕಂಥ ಹಲವು 10 ಘಟನೆಗಳು, ಸಂಗತಿಗಳು ಇತಿಹಾಸದಲ್ಲಿ ದಾಖಲಾಗಿದ್ದಾವೆ. ಆದ್ದರಿಂದ ಕನಸು ಅಂತಕ್ಕಂಥದ್ದು ಪ್ರಾಣಿಯ, ಮನುಷ್ಯನ ಸೃಜನಶೀಲ
ಹಾಗೆಯೇ ನಿಸರ್ಗದಲ್ಲಿ ಉಳಿದು ಮುಂದುವರಿತಕ್ಕಂಥ ಒಂದು ತಂತ್ರದ ಭಾವವಾಗಿ ರೂಪುಗೊಂಡಿದೆ ಅಂತ ನಾವು ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಕನಸಿನ ಕುರಿತಾಗಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.